ನಮಸ್ತೆ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು PVC ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. PVC ಅಂದರೆ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು. ಇವಾಗ ಯಾವುದೇ ಒಂದು ಕೆಲಸಕ್ಕೆ ಜಾಯ್ನ್ ಆಗಬೇಕು ಅಂತಂದ್ರೂ ಇವಾಗ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ನ ಕೇಳ್ತಾ ಇದ್ದಾರೆ. ಅದನ್ನು ಆನ್ಲೈನಲ್ಲಿ ನೀವು ನಿಮ್ಮ ಮೊಬೈಲಲ್ಲೇ ಕೂಡ ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೋಬೇಕು, ಏನೆಲ್ಲ ಡಾಕ್ಯುಮೆಂಟ್ ಬೇಕು, ಯಾವ ರೀತಿ ಅಪ್ಲೈ ಆದಮೇಲೆ ಯಾವ ರೀತಿ ಅದನ್ನ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ, ಪ್ರತಿಯೊಂದು A to Z ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ರಿಜಿಸ್ಟರ್ ಮಾಡೋದನ್ನ ಹೇಗೆ, ಅದಾದಮೇಲೆ ಅಪ್ಲಿಕೇಶನ್ ಹಾಕೋದು ಹೇಗೆ, ಅದಾದಮೇಲೆ ನಿಮ್ಮ ಅಕ್ನಾಲೇಜ್ಮೆಂಟ ಸ್ಟೇಷನ್ಗೆ ಸಬ್ಮಿಟ್ ಆದಮೇಲೆ ವಾಪಸ್ ನೀವು ಅದನ್ನ ಒಂದು 3-4 ಡೇಸ್ ಅಂದರೆ ಒಂದು ವೀಕ್ ಆದಮೇಲೆ ಯಾವ ರೀತಿ ಅದನ್ನ ಡೌನ್ಲೋಡ್ ಮಾಡೋದು ಹೇಗೆ, ಪ್ರತಿಯೊಂದು ಕೂಡ ಇಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲೋ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಇರ್ಬೋದು ನೀವು, ನಿಮ್ಮ ಗೂಗಲ್ಗೆ ಹೋಗಿ ಸರ್ಚ್ ಕೊಡಿ ಸೇವಾ ಸಿಂಧು ಅಂತ ಹಾಕಿದ್ರೆ ಸಾಕು, ಈ ಥರ ವೆಬ್ಸೈಟ್ ಲಿಂಕ್ಗಳು ಓಪನ್ ಆಗುತ್ತೆ. ಲಿಂಕ್ ಬಂದಿರೋಂಥ ಲಿಂಕಲ್ಲಿ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನೋಡ್ತಾ ಇರಲ್ಲ, ಸೇವಾ ಸಿಂಧು ವೆಬ್ಸೈಟ್ ಓಪನ್ ಆಗಿದೆ. ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಹಾಕ್ಕೊಂಡು ಲಾಗಿನ್ ಆಗಬೇಕಾಗತ್ತೆ, ರಿಜಿಸ್ಟರ್ ಆಗಿರಬೇಕಾಗತ್ತೆ. ಮೇಯ್ನಾಗಿ ಫಸ್ಟ್ ಆಗಿ ರಿಜಿಸ್ಟರ್ ಆಗಿರಬೇಕಾಗುತ್ತೆ. ಯಾವ ರೀತಿ ರಿಜಿಸ್ಟರ್ ಮಾಡೋದು ಅಂತ ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಇದು ತೋರಿಸ್ತಾ ಇದೆಯಲ್ಲ, ನ್ಯೂ ಯೂಸರ್ ರಿಜಿಸ್ಟರ್ ಇಯರ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನಿಮಗೆ ಹೊಸ ಪೇಜ್ ಒಂದು ಓಪನ್ ಆಗುತ್ತೆ. ಈ ಪೇಜಲ್ಲಿ ನಿಮಗೆ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ. ಯಾರ ಅಪ್ಲಿಕೇಶನ್ ಆಗ್ತಾ ಇರೋ ಅವರೇ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೋಬೇಕಾಗತ್ತೆ. ಜೊತೆಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗತ್ತೆ. ಲಿಂಕ್ ಇಲ್ಲ ಅಂತಂದರೆ ಆಗೋದಿಲ್ಲ, ಇದು ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ. ಫಸ್ಟು ನೀವು ಮೊಬೈಲ್ ನಂಬರ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಕೋಬೇಕಾಗತ್ತೆ. ಆದಮೇಲೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಆದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಿಲ್ಲ, ಕ್ಯಾಪ್ಚರ್ ಕೋಡ್ ಹೇಗಿದೆಯೋ ಅದೇ ರೀತಿನ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೆಕ್ಸ್ಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು OTP ಹೋಗುತ್ತೆ. ನಿಮ್ಮ ಮೊಬೈಲ್ ನಂಬರ್, ಏನು ಮೊಬೈಲ್ ನಂಬರ್ ಲಿಂಕ್ ಇರುತ್ತಲ್ಲ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಹೋಗುತ್ತೆ. ಆ OTPನ ಎಂಟರ್ ಮಾಡಿ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಡಿಜಿ ಲಾಕರ್ ಅಂದರೆ ಆಧಾರ್ ಕಾರ್ಡ್ ವೆರಿಫೈ ಆಗಿರುತ್ತೆ. ನೋಡ್ತಾ ಇರ್ಬೋದು, ಗ್ರೀನ್ ಬಟನ್ ಟಿಕ್ ಮಾರ್ಕ್ ಆಗಿದೆ. ಕೆಳಗಡೆ ಬಂದರೆ ಅಲೋ ಅಂತ ಇದೆಯಲ್ಲ, ಅಲೋ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ, ಅಂದರೆ ರಿಜಿಸ್ಟ್ರೇಷನ್ಗೆ ಹೋಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಫಸ್ಟ್ ಇಮೇಲ್ ID ಕೇಳ್ತಾ ಇದೆ, ಅದಾದಮೇಲೆ ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಇಮೇಲ್ ID ಹಾಕೊಳೋದಕ್ಕೆ ಅವಶ್ಯಕತೆ ಇಲ್ಲ, ಅದು ಈಗ ಬೇಕಂದರೆ ಹಾಕೊಬೋದು, ಇಲ್ಲಾಂದರೆ ಇಲ್ಲ, ಅದು ಅವಶ್ಯಕತೆ ಇಲ್ಲ. ಮೊಬೈಲ್ ನಂಬರ್ನ ಟೈಪ್ನ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ನ ಹಾಕ್ಕೊಂಡಾದ್ಮೇಲೆ ಪಾಸ್ವರ್ಡ್ನ ನೀವು ಹಾಕ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನ ಇಲ್ಲಿ ಕೆಳಗಡೆ ನೋಟಲ್ಲಿ ಕೊಡಲಾಗಿದೆ, ನೋಡ್ಕೋಬೋದು. ನಾನು ಇಲ್ಲಿ ಎಕ್ಸಾಂಪಲ್ ಏನು ಕೊಡಲಾಗಿದೆಯೋ ಅದೇ ಪಾಸ್ವರ್ಡ್ನ ನಾನು ಇಲ್ಲಿ ಎಂಟರ್ ಮಾಡ್ತೇನೆ. ಅದಾದಮೇಲೆ ಕೆಳಗಡೆ ಬಂದರೆ ಪಾಸ್ವರ್ಡ್ನ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದ್ದಿಲ್ಲ, ಆ ಕ್ಯಾಪ್ಚರ್ ಕೋಡ್ ಯಾವ ರೀತಿ ಇದೆಯೋ ಸೇಮ್ ಅದೇ ರೀತಿ ಹಾಕ್ಕೊಂಡು ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ಒಂದು ವೆರಿಫಿಕೇಷನ್ ಕೇಳುತ್ತೆ. ಅಂದರೆ ಮೊಬೈಲ್ ನಂಬರ್ ಏನು ಎಂಟ್ರಿ ಮಾಡಿದ್ದಲ್ಲ ಅದು ವೆರಿಫಿಕೇಷನ್ನ ಕೇಳುತ್ತೆ. ಓಕೆ ಅಂತ ಇಲ್ಲಿ ಕೊಟ್ಟು ಅದಾದಮೇಲೆ ಇಲ್ಲಿ ಮೇಲ್ಗಡೆ ರೀಸೆಂಡ್ ಅಂತ ಅನ್ನೋದು ಕಾಣ್ತಾ ಇದೆಯಲ್ಲ, ರೀಸೆಂಡ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ. ಯಾಕೆಂದರೆ OTPನ ಅಲ್ಲಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಕರೆಕ್ಟಾಗಿದೆಯಲ್ಲೋ ಅಂತ ವೆರಿಫೈ ಮಾಡ್ಕೊಳೋದಕ್ಕೆ ರೀಸೆಂಡ್ ಅಂತ ಕೊಡಬೇಕು. OTP ಹೋಗಿರುತ್ತೆ ಆ ಮೊಬೈಲ್ ನಂಬರ್ಗೆ. OTP ಬಂದಂಥ OTPನ ಹಾಕಿ ವ್ಯಾಲಿಡೇಟ್ ಅಂತ ಕೊಟ್ಟರೆ ನಿಮ್ಮ ರಿಜಿಸ್ಟ್ರೇಷನ್ ಏನು ಮಾಡ್ತೀರಲ್ಲ, ರಿಜಿಸ್ಟ್ರೇಷನ್ ಸೇವಾ ಸಿಂಧುಗೆ ಅದು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಆಗಿದೆ ಅಂತ ತೋರಿಸ್ತಾ ಇದೆ. ನೀವು ಫೋನ್ ನಂಬರ್ನ ಹಾಕ್ಕೊಟ್ಟು ಪಾಸ್ವರ್ಡ್ ಏನಿರುತ್ತಲ್ಲ ಆ ಪಾಸ್ವರ್ಡ್ನ ಹಾಕಿ ಲಾಗಿನ್ ಆಗ್ಬೋದು, ಇಲ್ಲಾಂದ್ರೆ OTP ಮುಖಾಂತರ ಕೂಡ ನೀವು ಲಾಗಿನ್ ಆಗ್ಬೋದು ಅಂತ ತೋರಿಸ್ತಾ ಇದೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದೆ. ಇವಾಗ ನೆಕ್ಸ್ಟ್ ಲಾಗಿನ್ ಆಗಬೇಕು. ಲಾಗಿನ್ ಆಗಿ ನಾವು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ಇವಾಗ ಮೇನ್ ಪೇಜಿಗೆ ಬಂದರೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಮಾಡಿರ್ತೀರಲ್ಲ, ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ ಪಾಸ್ವರ್ಡ್ ಏನು ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ ಪಾಸ್ವರ್ಡ್ನ ಹಾಕ್ಕೋಬೇಕು. ಪಾಸ್ವರ್ಡ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಸಬ್ಮಿಟ್ನ ಕೊಡಬೇಕಾಗತ್ತೆ. ಪಾಸ್ವರ್ಡ್ ಮರ್ತೋಗಿದ್ದರೆ ಗೆಟ್ OTP ಮುಖಾಂತರ ಕೂಡ ನೀವು OTPನ ಹಾಕಿ ನೀವು ಸಬ್ಮಿಟ್ ಮಾಡಿದ್ರೆ ಲಾಗಿನ್ ಕೂಡ ಆಗುತ್ತೆ. OTP ಮುಖಾಂತರ ಕೂಡ ಲಾಗಿನ್ನ ಮಾಡ್ಬೋದಾಗಿರುತ್ತೆ. ಸಬ್ಮಿಟ್ ಅಂತ ಕೊಟ್ಟರೆ ಲಾಗಿನ್ ಆಯಿತು. ನೋಡ್ತಾ ಇದ್ದಲ್ಲ, ವೆಲ್ಕಮ್ ಟು ಸರ್ವಿಸ್ ಪ್ಲಸ್ ಅಂತ ಅಂದ್ಬಿಟ್ಟು ಲಾಗಿನ್ ಆಗಿದೆ. ಈಗ ಇಲ್ಲಿ ಮೆನು ಇದೆಯಲ್ಲ, ಮೆನು ಕೆಳಗಡೆ ತುಂಬಾ ಸರ್ವಿಸಸ್ ಇದೆ. ಸರ್ವಿಸಸ್ ಕೆಳಗಡೆ ಇಲ್ಲಿ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆಯಲ್ಲ, ಆದಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ತುಂಬಾ ಸರ್ವಿಸಸ್ ಇದೆ. ಇಲ್ಲಿ ಸೇವಾ ಸಿಂಧುಯಲ್ಲಿ ಅಂತೂ ತುಂಬ ಸರ್ವಿಸಸ್ ಇದೆ. 1 to 94 ಪೇಜಸ್ವರೆಗೂ ಇದೆ. ನೀವು ಇಲ್ಲಿ ತುಂಬ ಹುಡ್ಕೋದಕ್ಕಾಗೋದಿಲ್ಲ. ನೀವೇನು ಅಪ್ಲೈ ಮಾಡಬೇಕು ಅಂತಿದ್ದೀರೋ ಪ್ರತಿಯೊಂದು ಹುಡುಕ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಸರ್ಚ್ ಅಂತ ಬಟನ್ ನೋಡ್ತಾ ಇರಲ್ಲ ಮೇಲ್ಗಡೆ, ಆ ಸರ್ಚಲ್ಲಿ ನೀವು ಏನು ಅಪ್ಲೈ ಮಾಡಬೇಕು ಅಂತಿದ್ದೀರೋ ಅದನ್ನ ಟೈಪ್ನ ಮಾಡ್ಕೋಬೇಕಾಗತ್ತೆ.
ನಾನಿಲ್ಲಿ PVC ಅಂತ ಹಾಕಿದ್ದೀನಿ. PVC ಅಂತ ಹಾಕಿದ ತಕ್ಷಣ ಅದಕ್ಕೆ ರಿಲೇಟ್ ಆಗಿರೋಂಥ ಸರ್ವಿಸಸ್ ಇರುತ್ತಲ್ಲ, ಆ ಸರ್ವಿಸಸ್ ಎಲ್ಲ ಇಲ್ಲಿ ಶೋ ಆಗ್ತಾ ಇದೆ. ಇದರಲ್ಲಿ ಸೆಕೆಂಡ್ ಒಂದು ಆಪ್ಷನ್ನ ನಾನು ತೊಗೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಫಾರ್ಮು ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರಲ್ಲ ಕರ್ನಾಟಕ ರಾಜ್ಯ ಪೊಲೀಸ್ ಅಂತ, ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ. ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಇಲ್ಲಿ ಕೆಳಗಡೆ ಬಂದು ನೋಡ್ತಾ ಇರ್ಬೋದು. ಕೆಳಗಡೆ ಫಸ್ಟಲ್ಲಿ ಅಪ್ಲಿಕೇಶನ್ ಡೀಟೇಲ್ನ ಫಿಲ್ ಮಾಡಬೇಕಾಗುತ್ತೆ. ಅರ್ಜಿದಾರರ ವಿವರಗಳು ಅಂತ ಅಂದ್ಬಿಟ್ಟು ಫಸ್ಟು ಅವರ ಹೆಸರನ್ನ ಹಾಕ್ಕೋಬೇಕು. ಅದಾದಮೇಲೆ ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋನ ಬಂದು JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ, 100 KB ಒಳಗಡೆ ಇರಬೇಕಾಗತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತ್ನ ಹಾಕ್ಕೊಳ್ಳಿ, ಫಾದರ್ ನೇಮ್ನ ಹಾಕ್ಕೊಳ್ಳಿ, ಯಾವ ಉದ್ದೇಶಕ್ಕೋಸ್ಕರ ನೀವು ಅಪ್ಲಿಕೇಶನ್ನ ಹಾಕ್ತಾ ಇದೆ ಅನ್ನೋದನ್ನ ಟೈಪ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಸರ್ವಿಸ್, ಯಾವ್ದು ಸರ್ವಿಸು ಅಂತ ಅಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಪೀರಿಯಡ್ ಆಫ್ ಸ್ಟೇ ಅಂತ ಕೇಳ್ತದೆ. ಎಷ್ಟು ವರ್ಷದಿಂದ ಇವಾಗ ಅಟ್ ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಇದ್ದಿದ್ದು ಅನ್ನೋದನ್ನ ಹಾಕ್ಕೋಬೇಕಾಗುತ್ತೆ. ಮತ್ತು 2ನ ಕೇಳ್ತದೆ, ಎಷ್ಟು ವರ್ಷದವರೆಗೂ ಅಂತ ಅಂದ್ಬಿಟ್ಟು ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದಲ್ಲ, ನಾನು ಇದು ಪ್ರತಿಯೊಂದು ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಟೈಪ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನೀವು ಫಿಲ್ನ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಂದು ಫಿಲ್ ಆದಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಸೆಕೆಂಡ್ ಒಂದು ಅಟ್ ಪ್ರೆಸೆಂಟ್ ಅಡ್ರೆಸ್ನ ಕೇಳ್ತದೆ. ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ಅಂತ ಹಾಲಿ ಅಡ್ರೆಸ್, ಇವಾಗ ಏನು ಆ ಅಡ್ರೆಸ್ಸಲ್ಲಿ ಇದ್ದಿದ್ದಲ್ಲ, ಪೀರಿಯಡ್ ಆಫ್ ಸ್ಟೇ ಅಂತ ಅಲ್ಲಿ ಹಾಕಿದ್ದಲ್ಲ, ಆ ಅಡ್ರೆಸ್ನ ನಿಮ್ಮ ಹತ್ರ ಡಾಕ್ಯುಮೆಂಟ್ ಏನಿತ್ತು ಆ ಡಾಕ್ಯುಮೆಂಟ್ ಪ್ರಕಾರ ಫಿಲ್ನ ಮಾಡ್ಕೋಬೇಕಾಗುತ್ತೆ. ಮನೆ ನಂಬರ್ ಆಗಿರ್ಬೋದು, ಡೋರ್ ನಂಬರು, ಏರಿಯಾ, ವಿಲೇಜು, ಯಾವ ಪೋಸ್ಟು, ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಆಲ್ರೆಡಿ ಅಲ್ಲಿ ಇನ್ಬಿಲ್ಟ್ ಇರುತ್ತೆ. ಅದಾದಮೇಲೆ ಯಾವ ನಗರ ಅಂತ ಕೇಳುತ್ತೆ, ಅಂದರೆ ಸಿಟಿ ಯಾವುದು ಹಾಕ್ಕೋಬೇಕು. ಆಮೇಲೆ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ, ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತೆ ಅನ್ನೋದನ್ನ ಹಾಕ್ಕೋಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆದಮೇಲೆ ನಿಮ್ಮ ಪೊಲೀಸ್ ಸ್ಟೇಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಪಿನ್ ಕೋಡ್, ನಿಮ್ಮ ಏರಿಯಾ ಪಿನ್ ಕೋಡ್ನ ಹಾಕ್ಕೋಬೇಕಾಗತ್ತೆ. ಪಿನ್ ಕೋಡ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನೆಕ್ಸ್ಟ್ ಕೆಳಗಡೆ ಬಂದರೆ ಅದೇ ಕೆಳಗಡೆನೇ ಡ್ಯೂರೇಷನ್ ಆಫ್ ಮಂತ್ ಅಂತ ಇದೆಯಲ್ಲ, ಡ್ಯೂರೇಷನ್ ಆಫ್ ಸ್ಟೇ ಅಂತ ಕೇಳ್ತಾ ಇನ್ನು ಮಂತಲ್ಲಿ ಹಾಕಬೇಕಾಗತ್ತೆ. ನೀವು ಒಂದು ವರ್ಷ ಅಂತ ನೀವು ಸ್ಟೇ ಆಗಿದ್ದರೆ ಅಲ್ಲಿ ಮಿನಿಮಮ್ 12 ತಿಂಗಳು ಅಂತ ಹಾಕಬೇಕಾಗತ್ತೆ. 2 ವರ್ಷ ಅಂದರೆ 24 ತಿಂಗಳು ಅಂತ ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಕೆಳಗಡೆ ಅಟ್ ಪ್ರೆಸೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸು ಸೇಮ್ ಹೌದಾ ಇಲ್ವ ಅಂತ ಕೇಳ್ತಾರೆ, ಎಸ್ ಅನ್ನು ಅಂತ. ಎಷ್ಟಾಗಿದೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲ ಅಂತ ಕೊಟ್ಟಿದ್ದೀನಿ. ಅಟ್ ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಇದೆ ನಂದು, ಮತ್ತು ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಇದೆ. ಅದಕ್ಕೋಸ್ಕರ ಪರ್ಮನೆಂಟ್ ಅಡ್ರೆಸ್ನ ಇಲ್ಲಿ ಟೈಪ್ ಮಾಡ್ಕೊತಾ ಇದ್ದೀನಿ. ಆಧಾರ್ ಕಾರ್ಡಲ್ಲಿರುತ್ತೆ ನಿಮ್ಮ ಲೋಕಲ್ ಡಾಕ್ಯುಮೆಂಟು. ಇದಕ್ಕೆ ಅಟ್ ಪ್ರೆಸೆಂಟ್ ಅಡ್ರೆಸ್ ನಿಮಗೆ ರೆಂಟಲ್ ಅಗ್ರಿಮೆಂಟ್ ಅದು ಕೊಡ್ಬೋದು, ಅವರಿಗೆ ರೆಡಿ ಮಾಡಿ ಇಟ್ಕೊಂಡು ಕೊಡ್ಬೋದು ಸ್ಟೇಷನ್ಗೆ. ನೋಡ್ತಾ ಇದ್ದಲ್ಲ, ಪ್ರೆಸೆಂಟ್ ಅಡ್ರೆಸ್ಸಲ್ಲಿ ಸೇಮ್ ಏನೆಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿ ಇರುತ್ತಲ್ಲ, ಸ್ಟೇಟು ನೀವು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇದರಲ್ಲಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಬೋದು, ಮತ್ತು ಸಿಟಿ ಸೆಲೆಕ್ಟ್ ಮಾಡ್ಕೊಂಡು ಏರಿಯಾ ಎಲ್ಲ ಹಾಕ್ಕೊಳ್ಳಿ. ನಿಮ್ಮ ಪೋಸ್ಟ್ ಯಾವುದು, ಊರು ಯಾವುದು, ಪ್ರತಿಯೊಂದು ಹಾಕ್ಕೋಬೇಕಾಗತ್ತೆ. ಇಲ್ಲಿ ಏನು ಅಂತಂದರೆ ಕರ್ನಾಟಕ ಸ್ಟೇಟ್ ಅವರೇ ಇದ್ದು ಬೇರೆಯಿಂದ ಸ್ಟೇಟ್ ಒಳಗಡೆ ಇದ್ದು ಒಂದು ಊರಿಂದ ಇನ್ನೊಂದು ಊರಿಗೆ ಬಂದು ಸ್ಟೇ ಆಗಿದ್ದೀರ ಅಂದರೆ, ಕರ್ನಾಟಕ ಸ್ಟೇಟ್ ಒಳಗಡೆ ಇದೆ ಅಂತ ಅಂದರೆ ನೀವು ಪೊಲೀಸ್ ಸ್ಟೇಷನ್ನ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ. ನೀವು ಕರ್ನಾಟಕ ಸ್ಟೇಟ್ ಬಿಟ್ಟು ಬೇರೆ ಸ್ಟೇಟಿಂದ ಬಂದು ಕರ್ನಾಟಕದಲ್ಲಿ ಇದ್ದೀರಾ ಅಂತ ಅಂದಾಗ ಪೊಲೀಸ್ ಸ್ಟೇಷನ್ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಅಂದರೆ ಹಾಕಬೇಕು ಅಂತ ಏನೋ ಅವಶ್ಯಕತೆ ಇರೋದಿಲ್ಲ. ಅದಾದಮೇಲೆ ಪಿನ್ ಕೋಡು, ಮೊಬೈಲ್ ನಂಬರು ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇಮೇಲ್ ID ಅವಶ್ಯಕತೆ ಇಲ್ಲ. ಅದಾದಮೇಲೆ ಕೆಳಗಡೆ ಬಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಡಿಕ್ಲರೇಷನ್ ಅಂತ ಇದೆ, ಘೋಷಣೆ ಅಂತ. ಅಲ್ಲಿ ಚೆಕ್ ಬಾಕ್ಸ್ ಇದೆ, ಆ ಅಗ್ರಿ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡುತ್ತೆ. ನೆಕ್ಸ್ಟ್ ಪೇಜಲ್ಲಿ ಹೋಗುತ್ತೆ. ನೆಕ್ಸ್ಟ್ ಪೇಜಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಂದು ಡೀಟೇಲು ಕೂಡ ನಿಮ್ಮ ಡೀಟೇಲ್ ಏನೆಲ್ಲ ಫಿಲ್ ಮಾಡ್ತಿದ್ದಲ್ಲ, ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ನಿಮ್ಮ ತಂದೆ ಹೆಸರು, ಏನು ಉದ್ದೇಶಕ್ಕೋಸ್ಕರ, ನಿಮ್ಮ ಮೊಬೈಲ್ ನಂಬರು, ಅಡ್ರೆಸ್ಸು, ಪ್ರತಿಯೊಂದು ಕೂಡ ವೆರಿಫೈನ ಮಾಡ್ಕೊಳ್ಳಿ. ಮೇಯ್ನಾಗಿ ಮೊಬೈಲ್ ನಂಬರ್ ವೆರಿಫೈ ಮಾಡ್ಕೊಳ್ಳಿ, ಯಾಕೆಂದರೆ ನಿಮಗೆ ಕಾಲ್ ಕೂಡ ಬರುತ್ತೆ. ಕರೆಕ್ಟಾಗಿ ಇದೆಲ್ಲ ಚೆಕ್ ಮಾಡಿ. ಅನೆಕ್ಷರ್ ಅಂತ ಇದೆಯಲ್ಲ, ಅಟ್ಯಾಚ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಿ ವೆರಿಫೈ ಮಾಡ್ಕೊಂಡು ಅಟ್ಯಾಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಪ್ರೂಫ್ ಆಗಿ ಫೋಟೋ ಮತ್ತು ಐಡೆಂಟಿ ಪ್ರೂಫ್ನ ಕೇಳ್ತಾ ಇದೆ. ಇಲ್ಲಿ ಫೋಟೋನ ನಿಮ್ಮ ಏನು ಸ್ಟಾರ್ಟಿಂಗಲ್ಲೇ ಅಪ್ಲೋಡ್ ಮಾಡಿದ್ದೀರಲ್ಲ ಅದೇ ಫೋಟೋನ ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಐಡೆಂಟಿ ಪ್ರೂಫ್ಗೆ ಇಷ್ಟೊಂದು ಆಪ್ಷನ್ಸ್ ಇದೆ. ರೆಂಟಲ್ ಅಗ್ರಿಮೆಂಟ್ ಇದೆ, ರೇಷನ್ ಕಾರ್ಡ್ ಇದೆ, ಪಾಸ್ಪೋರ್ಟು, DL, ವೋಟರ್ ಕಾರ್ಡು, ಆಧಾರ್ ಕಾರ್ಡು. ಇಲ್ಲಿ ನಾನು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತೆ. ನೀವು ಯಾವುದು ನಿಮ್ಮ ಹತ್ರ ಲೋಕಲ್ ಪ್ರೂಫ್ ಡಾಕ್ಯುಮೆಂಟ್ ಇದೆಯೋ ಇಷ್ಟರಲ್ಲಿ ಯಾವುದಾದ್ರು ಒಂದನ್ನು ಕೊಡ್ಬೋದು. ರೆಂಟಲ್ ಅಗ್ರಿಮೆಂಟ್ ಅದು ಮಾಡಿಸಿ ಕೊಡಬಹುದು. ಇದಾದಮೇಲೆ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಆದಮೇಲೆ ಇಲ್ಲಿ ಸೇವ್ ಅಂತ ಇದೆಯಲ್ಲ, ಸೇವ್ ಅನೆಕ್ಷರ್ ಅಂತ ಸೇವ್ನ ಮಾಡಬೇಕಾಗತ್ತೆ. ನೀವೇನು ಡಾಕ್ಯುಮೆಂಟ್ ಮಾಡಿರ್ತೀರ ಅಪ್ಲೋಡು
ಅದು ಸೇವ್ ಆಗುತ್ತೆ. ಇವಾಗ ಸೇವ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ನೀವು ಏನು ಅಪ್ಲೋಡ್ ಮಾಡಿರ್ತಿಲ್ಲ ಡಾಕ್ಯುಮೆಂಟು, ಇದನ್ನ ಲಿಸ್ಟ್ನ ನೋಡ್ಬೋದಾಗಿತ್ತು, ನೆಕ್ಸ್ಟ್ ಲಿಸ್ಟ್ನ ನೋಡ್ಬೋದು. ಇದಾದಮೇಲೆ ಮೇಲೆ ಎಲ್ಲ ಸೇಮ್ ಆಗಿದೆ, ನೀವು ಫಿಲ್ ಮಾಡಿ ಅದೆಲ್ಲ ಇಲ್ಲಿ ಡೀಟೇಲ್ಸ್ ಶೋ ಆಗ್ತಾ ಇದೆ. ಕೆಳಗಡೆ ಬಂದರೆ ಇ ಸೈನ್ ಅಂತ ಇದೆಯಾ, ಇ ಸೈನ್ ಆ್ಯಂಡ್ ಪೇಮೆಂಟ್ ಅಂತ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಇ ಸೈನ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡು KYC ಮಾಡಬೇಕಾಗತ್ತೆ. ಇಲ್ಲಿ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ OTP ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಕಾರ್ಡು KYCನ ಕೇಳುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ KYCನ ಮಾಡ್ಕೋಬೇಕಾಗುತ್ತೆ. ಮತ್ತು ನಿಮ್ಮ ಆಧಾರ್ ಕಾರ್ಡ್ ಯಾವ್ದು ಅಪ್ಲಿಕೆಂಟ್ ಆಗ್ತಾ ಇದೋ ಅಪ್ಲಿಕೆಂಟ್ದು ಆಧಾರ್ ನಂಬರ್ನ ಹಾಕೋಬೇಕಾಗುತ್ತೆ. ಆಧಾರ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಗೆಟ್ OTP ಅಂತದಿಲ್ಲ, ಇದು ಚೇಂಜ್ ಆಗಿದೆ. ಮೊದಲು ಈ ಥರ ಇರಲಿಲ್ಲ, ಬೇರೆ ಥರ ಇತ್ತು, ಇದು ಅಪ್ಡೇಟ್ ಆಗಿದೆ ಇವಾಗ. ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ OTP ಹೋಗಿರುತ್ತೆ. ಆ ಟೈಮ್ ಒಳಗಡೆ ನೀವು OTPನ ಇಲ್ಲೇ ಹಾಕೋಬೇಕು. ಆಧಾರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತಲ್ಲ ಅದೇ ನಂಬರ್ಗೆ OTP ಬಂದಿರುತ್ತೆ, 6 ನಂಬರ್ಸ್ ಅಂತ. OTPನ ಹಾಕ್ಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಚೆಕ್ ಬಾಕ್ಸ್ ಆಟೋಮೆಟಿಕ್ OTP ಆಗಿದ ತಕ್ಷಣ ಚೆಕ್ ಬಾಕ್ಸ್ ಕ್ಲಿಕ್ ಆಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಪೇಜ್ ಹೋಗುತ್ತೆ. ಇಲ್ಲಿ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ 2 ಆಪ್ಷನ್ ಇರುತ್ತೆ ಪೇಮೆಂಟಲ್ಲಿ. ನಾನು ಇಲ್ಲಿ ಡೆಸ್ಕ್ ಪೇಮೆಂಟ್ ತೊಗೊತಾ ಇಲ್ಲ, ಇಲ್ಲಿ Paytm ತೊಗೊಳ್ಳಿ. ನೀವು Paytm ಇಲ್ಲ ಅಂತ ಗಾಬರಿ ಪಡಬೇಡಿ, ಯಾಕೆಂದರೆ Paytmಗೆ ಹೋದರೆ ನಿಮಗೆ ಸ್ಕ್ಯಾನರ್ ಓಪನ್ ಆಗುತ್ತೆ. Paytm ಅಂತ ಕ್ಲಿಕ್ ಮಾಡಿ ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಸ್ಕ್ಯಾನರ್ ಓಪನ್ ಆಗುತ್ತೆ. ನೀವು Paytm-ಇಂದನೇ ಪೇ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಗೂಗಲ್ ಪೇ, ಫೋನ್ಪೇ ಯಾವುದು ನಿಮ್ಮ ಹತ್ರ ಇದೆಯೋ ಅದರಿಂದ ಯೂಸ್ ಮಾಡಿ ನೀವು ಪೇಮೆಂಟ್ನ ಮಾಡ್ಬೋದಾಗಿರುತ್ತೆ. ಅಮೌಂಟು ಕೂಡ ಅಲ್ಲಿ ಶೋ ಆಗ್ತಾ ಇರುತ್ತೆ. 150 ತೋರಿಸುತ್ತೆ, ಆದರೆ 152 ಏನೋ ಸಮಥಿಂಗ್ ಕಟ್ ಆಗುತ್ತೆ. ಇವಾಗ ನೋಡೋದಲ್ಲ ಯಾವ ರೀತಿ ಪೇಮೆಂಟ್ ಅದು. ಪೇಮೆಂಟ್ ಆದಮೇಲೆ ಈ ಥರ ವಾಪಸ್ ಬ್ಯಾಕ್ ಬಂದುಬಿಡುತ್ತೆ. ನೀವು ಮತ್ತೆ ಇನ್ನೊಂದ್ಸಲ ಲಾಗಿನ್ ಆಗಬೇಕಾಗತ್ತೆ. ಮತ್ತೆ ಗಾಬರಿ ಪಡೋಕ್ಕೆ ಹೋಗ್ಬೇಡಿ, ಅಂದರೆ ಟೆನ್ಷನ್ ಪಡೋಕ್ಕೆ ಹೋಗ್ಬೇಡಿ. ಏನಪ್ಪ ಇದು ಹೋಗೋಯ್ತಾ ಹೊರಟಾಯ್ತು ಪೇಮೆಂಟ್ ಆಗಿದ ತಕ್ಷಣ ಅಂತ. ಮತ್ತು ವಾಪಸ್ ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗಿ ನೀವು ನೋಡಬೇಕಾಗತ್ತೆ. ಲಾಗಿನ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಅಪ್ಲಿಕೇಶನ್ ಈ ಥರ ತೋರಿಸುತ್ತೆ. ನಿಮ್ಮ ಅಪ್ಲಿಕೇಶನ್ ID-ನ ಇಲ್ಲಿ ತೋರಿಸುತ್ತೆ. ಏನು ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ಇಲ್ಲಿ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಅದು ಕ್ಲಿಕ್ ಮಾಡೋಕ್ಕೆ ಅಂದರೆ 2 ನಿಮಿಷ ಆಗಿರಬೇಕು. ಅದು ಜನ್ರೇಟ್ ಆಗೋದಕ್ಕೆ ಒಂದು 2 ನಿಮಿಷ ಟೈಮ್ ತೊಗೊಳುತ್ತೆ. ಬ್ಯಾಕ್ ಟು ಬ್ಯಾಕ್ ಮಾಡೋದು ಕೂಡ ಓಪನ್ ಆಗಲ್ಲ. ಅದು ಒಂದು 2 ನಿಮಿಷ ಆದಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಅಕ್ನಾಲೇಜ್ಮೆಂಟ್ ಕೂಡ ಜನ್ರೇಟ್ ಆಗುತ್ತೆ. ನೋಡೋದಲ್ಲ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟೆ ನಿಮಗೆ. ಅದಕ್ಕೂ ಮುಂಚೆ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಕೆಳಗಡೆ ಬಂದರೆ ಇಲ್ಲಿ PDF ಡೌನ್ಲೋಡ್ ಅಂತ ಇದೆಯಲ್ಲ, PDF ಅಂತ ಡೌನ್ಲೋಡ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ಥರ ಡೌನ್ಲೋಡ್ ಕೂಡ ಆಗುತ್ತೆ. ಫೋನಲ್ಲಿ ಕೂಡ ಸೇವ್ ಮಾಡಿ ಇಟ್ಕೋಬೋದು ಈ ಅಕ್ನಾಲೇಜ್ಮೆಂಟ್ನ. ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಟ್ಟಿನಿ. ಯಾವ ಥರ ಲಾಗಿನ್ ರಿಜಿಸ್ಟರ್ ಆಗೋದ್ರಿಂದ ಹಿಡಿದು ಲಾಗಿನ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇವಾಗ ಯಾವ ಥರ ಟ್ರ್ಯಾಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಇಲ್ಲಿ ಮೆನ್ಯೂ ಕೆಳಗಡೆ 3rd ಆಪ್ಷನ್ ನೋಡಿದ್ರೆ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ತೋರಿಸುತ್ತೆ. ಇಲ್ಲಿ ಫ್ರಮ್ ಡೇಟ್ ಅಂದರೆ ಟು ಡೇಟ್ ಅಂತ. ನೀವು ಅಪ್ಲಿಕೇಶನ್ ನಂಬರ್ ಹಾಕಲೇಬೇಕು ಅಂತ ಅವಶ್ಯಕತೆ ಇರೋದಿಲ್ಲ. 3 ತಿಂಗಳೊಳಗಡೆ ನೀವು ಏನೆಲ್ಲ ಅಪ್ಲಿಕೇಶನ್ ಹಾಕಿರ್ತೀರೋ ಇದು ತೋರಿಸುತ್ತೆ. ಇಲ್ಲಿ ಗೆಟ್ ಡೇಟಾ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಕೂಡ ತೋರಿಸುತ್ತೆ. ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದ್ದರೆ ನೀವು ಇವಾಗ ಅಪ್ಲಿಕೇಶನ್ ಹಾಕಿರೋದು ಇಲ್ಲಿ ತೋರಿಸ್ತಾ ಇರುತ್ತೆ. ಅಪ್ಲಿಕೇಶನ್ ನೇಮು ಮತ್ತು ಯಾವಾಗ ಸಬ್ಮಿಟ್ ಆಗಿದೆ, ಡ್ಯೂ ಡೇಟ್ ಯಾವಾಗ, ಇಷ್ಟು ಡೇಟ್ ಒಳಗಡೆ ನಿಮಗೆ ಬರುತ್ತೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇದೆ. ಆದಮೇಲೆ ಕರೆಂಟ್ ಸ್ಟೇಟಸ್ ಏನು ಅಂಡರ್ ಪ್ರೋಸೆಸ್ಸಲ್ಲಿದೆ ಅಂತ ತೋರಿಸ್ತಾ ಇದೆ. ಅಂದರೆ ಇವಾಗ ತಾನೇ ಹಾಕಿರೋದು. ಈ ಹಾಕ್ಬಿಟ್ಟು ಸುಮ್ಮನೆ ಆದರೆ ಆಗೋದಿಲ್ಲ. ನೀವು ಇದನ್ನು ಎತ್ಕೊಂಡು ನೀವು ನಿಮ್ಮ ಹತ್ರ ಇದೊಂದು ಅಪ್ಲಿಕೇಶನ್ ಏನು ಅಕ್ನಾಲೇಜ್ಮೆಂಟ್ ಇರುತ್ತಲ್ಲ, ಅಕ್ನಾಲೇಜ್ಮೆಂಟ್ ಜೆರಾಕ್ಸು ಮತ್ತು ನಿಮ್ಮ ಹತ್ರ ಇದು ಅಂತ ಆಧಾರ್ ಕಾರ್ಡು, ನಿಮ್ಮ ಲೋಕಲ್ ಪ್ರೂಫ್ ಡಾಕ್ಯುಮೆಂಟ್ ಏನಿದೆಯೋ ಅದನ್ನು ಕೂಡ ತೊಗೊಂಡು ನೀವು ಸ್ಟೇಷನಲ್ಲೆಲ್ಲ ಎತ್ಕೊಂಡು ಹೋಗಿ ನೀವು ಅಪ್ರೂವಲ್ಗೆ ಕೊಡಬೇಕಾಗತ್ತೆ. ನಿಮ್ಮ ಸ್ಟೇಷನಲ್ಲಿ ಯಾವ ಏರಿಯಾ ಸ್ಟೇಷನ್ ಯಾವ ಲಿಂಕ್ ಆಗಿರುತ್ತಲ್ಲ ಆ ಏರಿಯಾ ಸ್ಟೇಷನ್ಗೆ ಹೋಗಿ ಕೊಡಬೇಕಾಗತ್ತೆ. ಈ ಥರ ನಿಮ್ಮ ಪೊಲೀಸ್ ವೆರಿಫಿಕೇಷನ್ ಅಪ್ಲಿಕೇಶನ್ನ ಮಾಡೋದಾಗಿರುತ್ತೆ. ಇವಾಗ ನೆಕ್ಸ್ಟ್ ನಾನು ನಿಮಗೆ ತೋರಿಸೋದು ಯಾವ ರೀತಿ ನೀವು ಇದೆಲ್ಲ ಪ್ರೋಸೆಸ್ ಆಗಿ ಸ್ಟೇಷನಲ್ಲೆಲ್ಲ ಕೊಟ್ಟಾದಮೇಲೆ ನೆಕ್ಸ್ಟ್ 1 ವೀಕ್ ಅಲ್ಲ 10 ಡೇಸ್ ಆದಮೇಲೆ ಯಾವ ರೀತಿ ಡೌನ್ಲೋಡ್ ಮಾಡೋದು ಅನ್ನೋದು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ವಾಪಸ್ ನೀವು ವೆಬ್ಸೈಟಿಗೆ ಬನ್ನಿ. ವೆಬ್ಸೈಟಿಗೆ ಬಂದು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಲ್ಲ ಅದೇ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಪಾಸ್ವರ್ಡ್ ಗೊತ್ತಿದ್ರೆ ಹಾಕಿ. ಇಲ್ಲ ಅಂದರೆ ಗೆಟ್ OTP ಅಂತ ಕ್ಲಿಕ್ ಮಾಡಿ. OTP ಬಂದಿರುತ್ತೆ ರಿಜಿಸ್ಟರ್ ಆಗಿದೆ ಮೊಬೈಲ್ ನಂಬರ್ಗೆ. ಆ OTPನ ಇಲ್ಲಿ ಹಾಕ್ಕೊಂಡ್ರು ಸಾಕು, ನಿಮಗೆ ಲಾಗಿನ್ ಆಗುತ್ತೆ. OTPನ ಎಂಟರ್ ಮಾಡಿ ಕ್ಯಾಪ್ಚರ್ ಕೋಡ್ ಏನಿದೆಯಲ್ಲ ಕ್ಯಾಪ್ಚರ್ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಂದರೆ ಲಾಗಿನ್ ಆಗುತ್ತೆ, ನಿಮ್ಮ ಅಪ್ಲಿಕೇಶನ್ ಲಾಗಿನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಮೆನು ಕೆಳಗಡೆ ತುಂಬ ಆಪ್ಷನ್ಸ್ ಇದೆಯಲ್ಲ. ಇಲ್ಲಿ 3rd ಆಪ್ಷನ್ನಲ್ಲಿ ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ. ಅಪ್ಲಿಕೇಶನ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಆಪ್ಷನ್ಗಳು ಓಪನ್ ಆಗುತ್ತೆ. ಅಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಮೇಲೆ ಕ್ಲಿಕ್ನ ಮಾಡಿ. ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ
ಫ್ರಮ್ಮು ಟು ಇಲ್ಲಿ ಡೇಟ್ ತೋರಿಸುತ್ತೆ. ಜಸ್ಟ್ ನೀವು ಗೆಟ್ ಡೇಟಾ ಮೇಲೆ ಕ್ಲಿಕ್ನ ಮಾಡಿ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನೆಲ್ಲ ಅಪ್ಲಿಕೇಶನ್ ಇರುತ್ತಲ್ಲ ನಿಮ್ಮದು ಎಲ್ಲ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಲ್ಲ ಕರೆಂಟ್ ಸ್ಟೇಟಸಲ್ಲಿ ಏನು ಡಿಲಿವರ್ಡ್ ಅಂತ ತೋರಿಸ್ತಾ ಇದೆ. ಡಿಲಿವರ್ಡ್ ಅಂತ ಅಂದರೆ ನಿಮ್ಮದು ಆಲ್ರೆಡಿ ಅಪ್ರೂವಲ್ ಆಗಿದೆ, ನೀವು ತೊಗೊಬೋದು, ಡೌನ್ಲೋಡ್ ಮಾಡ್ಕೊಬೋದು ಅಂತ ಇರುತ್ತೆ. ಇವಾಗ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಡಿಲಿವರ್ಡ್ ಅಂತ ಏನು ತೋರಿಸ್ತಾ ಇದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿ. ಡಿಲಿವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಪೇಜ್ ಇಲ್ಲಿ ಥರ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದರೆ ಅದು ಸ್ಕ್ರೋಲ್ ಮಾಡಿ ಕೆಳಗಡೆ ಬಂದರೆ ಕೆಳಗಡೆ ಇಲ್ಲಿ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಲಾಸ್ಟಲ್ಲಿ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಅಪ್ಲಿಕೇಶನ್ನು ಡೌನ್ಲೋಡ್ ಆಗುತ್ತೆ. ನೋಡೋದಲ್ಲ ಈ ಥರ ಡೌನ್ಲೋಡ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗಿರೋದು ಓಪನ್ ಆಗುತ್ತೆ. ನೋಡೋದಲ್ಲ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಅಪ್ರೂವಲ್ ಆಗಿ ನಿಮ್ಮ ಅಪ್ಲಿಕೇಶನ್ ಬಂದಿದೆ. ಯಾವ ಥರ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತಿಳ್ಕೊಂಡ್ರಿ. ಯಾವುದೇ ರೀತಿ ಸ್ಟಾರ್ಟಿಂಗು ರಿಜಿಸ್ಟ್ರ್ ಮಾಡೋದು ಹೇಗೆ, ಅದಾದಮೇಲೆ ಲಾಗಿನ್ ಆಗೋದು ಹೇಗೆ, ಅಪ್ಲಿಕೇಶನ್ ಹಾಕೋದು ಹೇಗೆ, ಅದಾದಮೇಲೆ ಯಾವ ರೀತಿ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡೋದು, ಅದಾದಮೇಲೆ ಯಾವ ರೀತಿ ನಿಮ್ಮ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ, ನಿಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಅಂತ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ನಾನು ವಿವರವಾಗಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ಯೂಸ್ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.